ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪಾಯ ಸೂಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ. ಬನ್ನಿ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಪಾಯ ಸೂಪ್ಗೆ ಪಾಯ ತೊಗೊಂಡಿದ್ದೀನಿ, ಒಂದು 4-5 ಪಾಯ ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡು, ಒಂದು ಇಡೀ ಕೊತ್ತಂಬರಿ, ಒಂದು ಇಡೀ ಪುದೀನ, ಶುಂಠಿ 1 ಪೀಸು, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, 2 ಟೊಮೊಟೊ, ಬೆಳ್ಳುಳ್ಳಿ 1 ದೊಡ್ಡ ಹೆಸಳು, 1 ಟೀ ಸ್ಪೂನ್ ಮೆಣಸು, 2 ಲವಂಗ, ಚಿಕ್ಕ ಪೀಸ್ 2 ಲವಂಗ, ಏಲಕ್ಕಿ 1-2 ಪೀಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಜೀರಿಗೆ 1/4 ಟೀ ಸ್ಪೂನ್. ಇದಿಷ್ಟನ್ನು ಒಂದು ಕುಕ್ಕರ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ. ಮೊದಲಿಗೆ ಇದು ಪಾಯ ಹಾಕ್ತಾಯಿದ್ದೀವಿ. ಆಮೇಲೆ ಕೊತ್ತಂಬರಿ, ಪುದೀನ, ಒಂದು ಸ್ಟಾರ್ ಹೂವು, ಏಲಕ್ಕಿ 2, ಒಂದು 4 ಲವಂಗ, ಚಕ್ಕೆ 1-2 ಪೀಸು, 1/4 ಸ್ಪೂನ್ ಜೀರಿಗೆ, ಮೆಣಸು 1 ದೊಡ್ಡ ಸ್ಪೂನ್ ಮೆಣಸು, ಮತ್ತು 1 ದೊಡ್ಡ ಹೆಸಳು ಬೆಳ್ಳುಳ್ಳಿ, 1 ಈರುಳ್ಳಿ ಸ್ವಲ್ಪ ದೊಡ್ಡ ಪೀಸೆ ಕಟ್ ಮಾಡಿ ಹಾಕ್ಬಿಡೋಣ, ಚೆನ್ನಾಗಿ ಬೇಯ್ಕೊಳ್ತದೆ. ಆಮೇಲೆ ಶುಂಠಿ ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ, ಸ್ಮಾಲ್ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ, 1-2 ಸೀಳು ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ 1-2 ಕಟ್ ಮಾಡಿ ಹಾಕ್ಬಿಡೋಣ. ಸ್ವಲ್ಪ ದೊಡ್ಡ ಪೀಸೇ ಮಾಡಿ ಹಾಕೋಣ, ಬೆಂದ್ಬಿಡುತ್ತೆ. ಚೆನ್ನಾಗಿ ಎಲ್ಲ ಬೆಂದರೆ ಒಳ್ಳೆ ಜ್ಯೂಸ್ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು, ಮತ್ತು 1/4 ಟೀ ಸ್ಪೂನ್ ಅರಿಶಿನ, 1-2 ಟೀ ಸ್ಪೂನ್ ಎಣ್ಣೆ, ಇಷ್ಟು ಹಾಕಿ ಇದಕ್ಕೆ ನೀರು ಹಾಕೋಣ. ಕುಕ್ಕರ್ಗೆ ನೀರು ಹಾಕೋಣ. ನೀರು ಒಂದು 5 ಕಪ್ಪಷ್ಟು ಹಾಕಿದ್ರೆ, ದೊಡ್ಡ ಕಪ್ಪಲ್ಲಿ ಒಂದು ದೊಡ್ಡ ಜಗ್ಗು ತಗೊಂಡು 1, 2, 3 ಸಾಕು. 3 ಜಗ್ಗು ಹಾಕಿದ್ರೆ ಚೆನ್ನಾಗಿ ಒಂದು 7-8 ಪ್ರೆಸರ್ ಬಂದರೆ ಚೆನ್ನಾಗಿ ಬೇಯ್ತವೆ. ಇದನ್ನು ಲಾಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡೋಣ. ಕ್ಲೋಸ್ ಮಾಡಿಬಿಟ್ಟು ಒಂದು 8 ಸೀಟಿ ಬರೋ ಥರ ಸೀಟಿ ಹೊಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸೂಪ್ ರೆಡಿಯಾಗಿದೆ. ಬಿಸಿ ಆಗಿರುವಂಥ ಸೂಪು. ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸ್ತಿದ್ದಂಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಮನೇಲಿ ಟ್ರೈ ಮಾಡಿ. ಮತ್ತು ಕಾಲು ನೋವಾಗಲಿ ಮಂಡಿ ನೋವಾಗಲಿ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಸೂಪ್ನ ಮನೇಲಿ ನೀವು ಮಾಡಿ ಟ್ರೈ ಮಾಡಿ. ಸಿಂಪಲ್ಲಾಗಿ, ತುಂಬ ಟೈಮು ತೊಗೊಳ್ಳೋದಿಲ್ಲ. ಹೇಳಬೇಕಂದ್ರೆ ಎಲ್ಲ ರೆಡಿ ಮಾಡಿಕೊಂಡ್ರೆ 3 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮಾಡಿಕೊಂಡು ಹೇಗಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋ ತೋರಿಸ್ತೀನಿ.